ನಟೋರಿಯಸ್ಗಳಿಗೆ ರಿಲೀಫ್ 66 ಮಂದಿಗೆ ರೌಡಿ ಪಟ್ಟಿಯಿಂದ ಮುಕ್ತಿ ಸಿಕ್ಕಿದೆ. 66 ನಟೋರಿಯಸ್ಗಳನ್ನ ರೌಡಿ ಪಟ್ಟಿಯಿಂದ ಕೈ ಬಿಡುವಂತೆ ಆದೇಶವನ್ನ ಹೊರಡಿಸಲಾಗಿದೆ. ಪೊಲೀಸ್ ದೂರು ಪ್ರಾಧಿಕಾರಿಗಳಿಂದ ರೌಡಿಗಳಿಗೆ ಮುಕ್ತಿ ನೀಡಿ ಗಿಫ್ಟ್ ಅನ್ನ ನೀಡಿದ್ದಾರೆ. 66 ಮಂದಿಯನ್ನ ಈಗ ರೌಡಿ ಪಟ್ಟಿಯಿಂದ ಕೈ ಬಿಡಲಾಗಿದೆ. ಸೈಲೆಂಟ್ ಸುನೀಲ, ಒಂಟೆ ರೋಹಿತ್ ಸೇರಿ 66 ಜನ ಇನ್ಮುಂದೆ ರೌಡಿಗಳಲ್ಲ. ಹೈಕೋರ್ಟ್ ಮಾರ್ಗಸೂಚಿ ಉಲ್ಲಂಘಿಸಿದ ಪೊಲೀಸ್ ದೂರು ಪ್ರಾಧಿಕಾರ ಪೊಲೀಸರು ದಾಖಲೆ ನೀಡಿಲ್ಲ ಎಂಬ ಕಾರಣ ಮುಂದಿಟ್ಟು ರೌಡಿಗಳಿಗೆ ರಿಲೀಫ್ ಕೊಟ್ಟಿದ್ದಾರೆ. ರೌಡಿ ಪಟ್ಟಿ ತೆಗೆಯುವಂತೆ 100ಕ್ಕೂ ಹೆಚ್ಚು ಮನವಿ ಮಾಡಿದ್ದ ಸೈಲೆಂಟ್ ಸುನೀಲನ ಹೆಸರು ಕೈಬಿಡುವಂತೆ ಪೊಲೀಸ್ ದೂರು ಪ್ರಾಧಿಕಾರ ಆದೇಶವನ್ನ ಹೊರಡಿಸಿದೆ. ಬೆಂಗಳೂರಿನ ಅಮೃತಹಳ್ಳಿ ಠಾಣೆಯಲ್ಲಿ ರೌಡಿ ಶೀಟರ್ ಆಗಿದ್ದ ಸೈಲೆಂಟ್ ಸುನೀಲ ಇದೀಗ ನಟೋರಿಯಸ್ಗಳಿಗೆ ಒಂದು ರೀತಿ ರಿಲೀಫ್ ಸಿಕ್ಕಂತಾಗ್ಬಿಟ್ಟಿದೆ. 66 ಮಂದಿಗೆ ರೌಡಿ ಪಟ್ಟಿಯಿಂದ ಮುಕ್ತಿಯನ್ನ ನೀಡಿದ್ದಾರೆ. ಈಗ ರೌಡಿ ಪಟ್ಟಿಗೆ ಸೇರಿಸಿ ಕ್ರೈಮ್ ಮಾಡಿದವ್ರನ್ನ, ಹಲವು ದಾಂಧಲೆಗಳನ್ನ ಮಾಡಿದಂಥವ್ರನ್ನ, ರಿಪೀಟೆಡ್ ಕೇಸ್ಗಳಾಗಿರುವಂಥವ್ರನ್ನ ರೌಡಿ ಅಂತ ಅನೌನ್ಸ್ ಮಾಡಿರ್ತಾರೆ. ರೌಡಿ ಪಟ್ಟಿಗಳಲ್ಲಿ ಇರ್ತಾರೆ. ಆಗಾಗ ಅವರನ್ನ ಪರೇಡ್ ಕರೆದು ಕೂಡ ಅವರಿಗೆ ಎಚ್ಚರಿಕೆಯನ್ನ ನೀಡ್ತಾ ಇರ್ತಾರೆ. ಈಗ ಅಂತಹ ನಟೋರಿಯಸ್ ರೌಡಿಗಳಲ್ಲಿ 66 ಮಂದಿಗೆ ಮುಕ್ತಿಯನ್ನ ಕೊಟ್ಟಿದೆ ಪ್ರಾಧಿಕಾರ. ಆದ್ರೆ ಇಲ್ಲಿ ಒಂದಷ್ಟು ಮಾರ್ಗಸೂಚಿಗಳನ್ನ ಪಾಲಿಸಬೇಕಾಗತ್ತೆ. ಮಾರ್ಗಸೂಚಿಗಳನ್ನ ಪಾಲಿಸದೆ ಈಗ ಪೊಲೀಸ್ ದೂರು ಪ್ರಾಧಿಕಾರ 66 ರೌಡಿಗಳನ್ನ ರೌಡಿ ಪಟ್ಟಿಯಿಂದ ಕೈಬಿಟ್ಟಿದೆ. ಇನ್ಮೇಲೆ ಅವ್ರು ನಾರ್ಮಲ್ ಜನ, ಅವ್ರು ರೌಡಿಗಳಲ್ಲ. ಹೈಕೋರ್ಟ್ ಮಾರ್ಗಸೂಚಿ ಪಾಲಿಸದೆ 66 ಮಂದಿ ರೌಡಿ ಪಟ್ಟಿಯಿಂದ ಹೊರಕ್ಕೆ. ಕೇಸ್ಗಳು, ನಡವಳಿಕೆ ಅಪರಾಧದಲ್ಲಿ ಸಕ್ರಿಯತೆ ಬಗ್ಗೆ ಹೈಕೋರ್ಟ್ ಮಾರ್ಗಸೂಚಿ ದಾಖಲೆ ಪರಿಶೀಲಿಸಿ ನಿರ್ಧರಿಸಬೇಕು ಅನ್ನೋದಾಗಿ 2022ರಲ್ಲಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿತ್ತು. ಈಗ ರೌಡಿಗಳನ್ನ ರೌಡಿ ಪಟ್ಟಿಯಿಂದ ಕೈ ಬಿಡಬೇಕು ಅಂತಂದ್ರೆ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕಾಗತ್ತೆ. ಅವರ ನಡವಳಿಕೆ ಹೇಗಿದೆ, ಹಾಗೆ ಅವರ ಬಿಹೇವಿಯರ್ ಹೇಗಿದೆ, ರೌಡಿ ಚಟುವಟಿಕೆಗಳನ್ನ ಮುಂದುವರಿಸ್ತಾ ಇದ್ದಾರಾ, ಇದೆಲ್ಲವನ್ನ ಕೂಡ ಗಮನದಲ್ಲಿಟ್ಟು ಪೊಲೀಸ್ ದೂರು ಪ್ರಾಧಿಕಾರ ರಿಪೋರ್ಟ್ ಅನ್ನ ಪೊಲೀಸರಿಂದ ತೆಗೆದುಕೊಂಡು ನಂತರವಷ್ಟೇ ಯಾವುದೇ ರೀತಿಯಾಗಿ ರೌಡಿ ಆಕ್ಟಿವಿಟಿಗಳಲ್ಲಿ ಅವರು ಪಾಲ್ಗೊಂಡಿಲ್ಲ, ಸೈಲೆಂಟ್ ಆಗಿದ್ದಾರೆ, ಯಾವುದೇ ರೀತಿಯ ಚಟುವಟಿಕೆಗಳನ್ನ ಮಾಡ್ತಾ ಇಲ್ಲ ಅಂದಾಗಷ್ಟೇ ಅವರನ್ನ ಆ ಪಟ್ಟಿಯಿಂದ ಕೈ ಬಿಡಬೇಕು. ಆದ್ರೆ ಹಾಗೆಯೇ 66 ರೌಡಿಗಳಿಗೆ ಮುಕ್ತಿ ಕೊಟ್ಟಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.